ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಮಾರಣಾಂತಿಕವಾಗಿ ಮೋದಿ ಸರ್ಕಾರದಿಂದ ಏಟನ್ನು ತಿಂದಂಥ ಆ ಮಕ್ಕಳು ತಲೆ ಒಡ್ಕೊಂಡಿದ್ರು, ಕೈಕಾಲು ಮುರಿದೋಗಿತ್ತು, ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ರು. ನನಗೆ ಆಶ್ಚರ್ಯ ಆಗಿದ್ದೇನು ಗೊತ್ತಾ, ಪೊಲೀಸ್ ಯೂನಿಫಾರ್ಮೇ ಇಲ್ಲ, ಗೂಂಡಗಳೆಲ್ಲ, ಚಡ್ಡಿಗಳೆಲ್ಲ. ಇಲ್ಲಪ್ಪ ಅವರು ಸಿವಿಲ್ ಡ್ರೆಸ್ಸಲ್ಲಿದ್ದರು ಪೊಲೀಸರು. ಅರೆ, ಕಾನೂನಿನ ಪಾಠ ನಮಗೆ ಹೇಳಕ್ಕೆ ಬರ್ತೀರಾ? ಅವ್ರ ಕೈಯಲ್ಲಿ ಲಾಠಿ ಇತ್ತು, ಯಾರು ಕೊಟ್ಟಿದ್ದು? ಹೇಗೆ ಕೊಟ್ರಿ? ಪೊಲೀಸೇ ಆದರೂ ಕೂಡ ಸಿವಿಲ್ ಡ್ರೆಸ್ನಲ್ಲಿರುವಂತಹ ಪೊಲೀಸರ ಕೈಲಿ ಲಾಠಿ ಕೊಡಂಗೆ ಇಲ್ಲ, ಅವ್ರು ಯಾರಿಗೂ ಹೊಡೆಯಂಗೆ ಇಲ್ಲ. ಕಾನೂನು, ಈ ದೇಶದ ಕಾನೂನು. ನನ್ನ ಭವಿಷ್ಯಕ್ಕೆ ನೆಟ್ಟಿಗೆ ಎಕ್ಸಾಮ್ ನಡೆಸಿ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಲೀಕು ಗೀಕು ಅಂತ ಹೇಳ್ಬಿಟ್ಟು ನಮ್ಮ ಭವಿಷ್ಯ ಹಾಳು ಮಾಡಬೇಡಿ, ನಾನು ಎಕ್ಸಾಮ್ ಬರೀಬೇಕು ಬರಿಬೇಕು ಬರಿಬೇಕು ಅಂತ ಪ್ರತಿಭಟನೆಗೆ ಬಂದ. ಆ ಕೈಯೇ ಮುರಿದ್ರಿ. ಆದರೆ ಹೊಡೆದು ಬಡ್ದು ಸುಸ್ತಾಗಿ ಹೋಗಿದ್ರು ಪೊಲೀಸರು. ಒಂದಿಷ್ಟು ಪೊಲೀಸ್ ವೇಷಧಾರಿಗಳು, ಒಂದಿಷ್ಟು ಗೂಂಡಗಳು ಎಲ್ಲ ಮುಗಿಸಿ ಹೊರಡ್ತಾ ಇರಬೇಕಾದ್ರೆ ಈ ಮಕ್ಕಳು ಹೇಳಿದ್ರು, ಚಪ್ಪಾಳೆ ಹೊಡೆದ್ರು, ಸೂಪರ್, ಇವತ್ತು ಅದ್ಭುತವಾಗಿ ಕೆಲಸ ಮಾಡಿದಿರಿ, ಇವತ್ತಿನ ಟಾಸ್ಕ್ನ ಅದ್ಭುತವಾಗಿ ಮುಗಿಸಿದಿರಿ, ಒಳ್ಳೆಯದಾಗಲಿ ನಿಮಗೆ. ನಿನ್ನೆ ನೀವು ಮನೆಗೆ ಹೋಗಿ ಮಲಗಿದ್ರಲ್ಲ, ನಿಮ್ಮಲ್ಲಿ ಮಕ್ಕಳು ಏನಾದರೂ ಇದ್ದಿದ್ರೆ, ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು, ಅವರಿಗೆ ನೀವು ಮುಖ ತೋರ್ಸೋಕ್ಕಾಯ್ತಾ? ಸೀರಿಯಸ್ಲಿ ಮುಖ ತೋರಿಸಿದ್ರಾ? ಮುಖ ಇತ್ತಾ? ಹಲೋ, ನಮಸ್ಕಾರ ಸ್ನೇಹಿತರೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ ಮೋದಿ ಸರ್ಕಾರದ ವಿರುದ್ಧ ಇಡೀ ದೇಶದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಈ ಸಂದರ್ಭದಲ್ಲಿ ಈ ಮನುಷ್ಯ, ಕೆಲವರು ನಾವು ಅವ್ರನ್ನ ಚಡ್ಡಿಗಳಂತೆಲ್ಲ ಕರಿತೀವಿ, ಅಂಡಭಕ್ತರಂತ ಕರಿತೀವಿ, ಕೋಮುವಾದಿಗಳು ಅಂತ ಕರಿತೀವಿ. ಸರ್ಕಾರ ಯಾವುದೇ ಇರಲಿ, ಸಿದ್ಧಾಂತ ಯಾವುದೇ ಇರಲಿ, ನೀವು ಯಾರನ್ನೇ ಬೆಂಬಲಿಸಿ, ಬ್ಯಾಟಿಂಗ್ ಬೌಲಿಂಗ್ ಇದ್ರೇ ಕ್ರಿಕೆಟು ಅನ್ನುವ ನಂಬಿಕೆ ನನಗಿದೆ. ಪ್ರಜಾಪ್ರಭುತ್ವದ ಆಶಯಗಳ ಬಗ್ಗೆ ಅತ್ಯಂತ ಗೌರವ, ಅತ್ಯಂತ ನಂಬಿಕೆ, ಅತ್ಯಂತ ವಿಶ್ವಾಸ ಇರುವಂಥ ವ್ಯಕ್ತಿಗಳು ನಾವು. ಸಿದ್ಧಾಂತ ಏನೇ ಇರಲಿ, ನೀವು BJP ಬೆಂಬಲಿಗರ, ಅವ್ರು ಕಾಂಗ್ರೆಸ್ ಬೆಂಬಲಿಗರ, ಇವರು ಆಮ್ ಆದ್ಮಿ ಬೆಂಬಲಿಗರ, ಯಾವುದೇ ಬೆಂಬಲಿಗರಾಗಿ ಒಂದು ವಿಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೃದಯವನ್ನು ಹಿಂಡುವಂತೆ ಮಾಡ್ತಾ ಇದೆ, ಆಕ್ರೋಶ ತರಿಸ್ತಿದೆ ಅಂದಾಗ ಏನಾಗಿದೆ ನಿಮಗೆ? ಏನು ಮಾಡೋಕ್ಕೆ ಹೊರಟಿದ್ದೀರಿ? ಒಂದು ಆಡಳಿತ ಸರ್ಕಾರದ ವಿರುದ್ಧ ನಡೀತಿರುವಂಥ ಪ್ರತಿಭಟನೆ, ಬೇಡಿಕೆ, ಆ ಬೇಡಿಕೆಯ ಪರಿಜ್ಞಾನವೂ ನಿಮಗಿಲ್ಲ ಅಂದರೆ ನಾವು ಏನು ಹೇಳೋಣ ಹೇಳಿ? ನೆಟ್ಟಿಗೆ ಪರೀಕ್ಷೆ ನಡೆಸಿ, ನೆಟ್ಟಿಗೆ ಮೌಲ್ಯಮಾಪನ ಮಾಡಿ, ಒಂದು ಹುದ್ದೆಯನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗಲ್ಲ ಅಂದರೆ ರಾಜೀನಾಮೆ ಕೊಡಿ. ಇದರಲ್ಲಿ ಕೆಟ್ಟ ಬೇಡಿಕೆ ಏನಿದೆ? ಇದರಲ್ಲಿ ದೇಶದ್ರೋಹ ಏನಿದೆ? ಇದರಲ್ಲಿ ರಾಷ್ಟ್ರ ವಿರೋಧಿ ನೀತಿ ಏನಿದೆ? ಯಾವುದಿದೆ? ನೀವು BJP ಬೆಂಬಲಿಗರು, ನೀವು ಏಕ ವ್ಯಕ್ತಿ ಪೂಜೆಯನ್ನು ಮಾಡೋರು, ಪೀಕ್ ಸ್ಟೇಜ್ ಆಫ್ ಫ್ಯಾಸಿಸಮ್ ಅಂತ ನಾವೇನು ಮಾತಾಡ್ತಾ ಇರ್ತೀವೋ ಆ ಲೆವೆಲ್ಲಿಗೆ ನೀವು ಹೊರಟೋಗ್ಬಿಟ್ಟಿದ್ದೀರಿ. ನಿಮ್ಮ ಮೆದುಳು ಆ ಪ್ರಮಾಣದಲ್ಲಿ ಹಾಳಾಗಿ ಹೋಗಿದ್ದೆ ನಮಗೆ ಆತಂಕ ತರಿಸ್ತಿರೋದು, ನಮಗೆ ಬೇಸರ ಆಗ್ತಾ ಇರೋದು. ನಿಮಗೆ ಬೈಯೋದು ವೆರಿ ಈಸಿ, ನೀವು ಬೈತೀರಿ, ಮಾತ್ರ ದೇವೋಭವ ಅಂತೀರಿ, ಅಮ್ಮನ, ಅಕ್ಕನ, ಇಡೀ ಕುಟುಂಬನ, ಹೆಣ್ಣುಮಕ್ಕಳನ್ನ ಎಲ್ಲರನ್ನೂ ಬೈತೀರಿ. ಯಾವ ಲೆವೆಲಿಗೆ ಬೇಕಾದರೂ ತೇಜೋವಧಿಯನ್ನು ಮಾಡ್ತೀರಿ. ನಿಮ್ಮ ನಾಲ್ಗೆಗೂ ನಿಮ್ಮ ಮೆದುಳಿಗೂ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ ಅನ್ನೋದು ನಮಗೆ ಕ್ಲಾರಿಟಿ ಸಿಕ್ಕಿದೆ. ಆದರೆ ತೀರಾ ವಿದ್ಯಾರ್ಥಿಗಳು, ಈ ದೇಶದ ಭವಿಷ್ಯ, ಎಲ್ಲರ ಮನೆಯಲ್ಲೂ ಮಕ್ಕಳು ಇರ್ತಾರೆ, ಎಲ್ಲರ ಮನೆಯ ಮಕ್ಕಳು ಓದ್ತಾರೆ, ಅವರು ಕೂಡ ಪರೀಕ್ಷೆ ಬರೀತಾರೆ, ಅವ್ರಿಗೂ ಅನ್ಯಾಯ ಆದರೆ ನಾವು ಪ್ರತಿಭಟಿಸಬೇಕಲ್ವಾ? ಮಕ್ಕಳಲ್ಲಿ ನೀವು ಪಕ್ಷವನ್ನು, ಸಿದ್ಧಾಂತವನ್ನು ನೋಡ್ತೀರಾ? ನಿನ್ನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಮಾರಣಾಂತಿಕವಾಗಿ ಮೋದಿ ಸರ್ಕಾರದಿಂದ ಏಟನ್ನು ತಿಂದಂಥ ಆ ಮಕ್ಕಳು ತಲೆ ಒಡ್ಕೊಂಡಿದ್ರು, ಕೈಕಾಲು ಮುರಿದೋಗಿತ್ತು, ಅಟ್ಟಾಡ್ಸ್ಕೊಂಡು ಹೊಡಿತಾ ಇದ್ರು. ನನಗೆ ಆಶ್ಚರ್ಯ ಆಗಿದ್ದೇನು ಗೊತ್ತಾ, ಪೊಲೀಸ್ ಯೂನಿಫಾರ್ಮೇ ಇಲ್ಲ, ಗೂಂಡಗಳೆಲ್ಲ, ಚಡ್ಡಿಗಳೆಲ್ಲ. ಇಲ್ಲಪ್ಪ ಅವರು ಸಿವಿಲ್ ಡ್ರೆಸ್ಸಲ್ಲಿದ್ದರು ಪೊಲೀಸರು. ಅರೆ, ಕಾನೂನಿನ ಪಾಠ ನಮಗೆ ಹೇಳಕ್ಕೆ ಬರ್ತೀರಾ? ಸಿವಿಲ್ ಡ್ರೆಸ್ನಲ್ಲಿ ಪೊಲೀಸರು ಏನೇನು ಕೆಲಸ ಮಾಡಬಹುದು, ಏನೇನು ಕೆಲಸ ಮಾಡಬಾರ್ದು ಅನ್ನುವಂಥ ಕ್ಲಾರಿಟಿ ನಿಮಗಿಲ್ವಾ? ಸಿವಿಲ್ ಡ್ರೆಸ್ನಲ್ಲಿ ಕೆಲವೊಂದು ಮಾಹಿತಿಗಳನ್ನು ಹೆಕ್ಕೋದಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪೊಲೀಸರಿಗೆ ಹಾಕಿಕೊಳ್ಳುವಂಥ ಅವಕಾಶ ಇದೆ. ಆದರೆ ಲಾಠಿ ಚಾರ್ಜ್, ಇನ್ನಿತರ ಈ ರೀತಿಯ ಕ್ರಮಗಳನ್ನು ತಗೋಬೇಕಾದ್ರೆ ಕಾಕಿ ಡ್ರೆಸ್ ಹಾಕಿರಬೇಕು. ಆದರೆ ನಿನ್ನೆ ನೋಡ್ತಾ ಇದ್ದೆ, ಎಲ್ಲ ಗೂಂಡಗಳಿದ್ದಂಗಿದ್ರು. ಅವ್ರು ಸಿವಿಲ್ ಡ್ರೆಸ್ನಲ್ಲಿದ್ದಂಥ ಪೊಲೀಸರು ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಅವ್ರು ಯಾರು ಅನ್ನೋದನ್ನು ಪೊಲೀಸರು ಬಹಿರಂಗಪಡಿಸಬೇಕು. ಯಾಕಂದರೆ ಅವರ ಡ್ರೆಸ್ ಕೋಡು, ಅವ್ರು ಹರಿದೋಗಿರೋ ಜೀನ್ಸು, ಅವರ ಕಲರ್ ಬಳೆದಂತಹ ತಲೆ ಕೂದಲುಗಳು ಪಕ್ಕ ವಾಟ್ಸಪ್ ಯೂನಿವರ್ಸಿಟಿಯ ಪ್ರಾಡಕ್ಟ್ಗಳು, ಅಪಪೋಲಿಗಳು, ಪುಂಡ್ರ ಥರ ಇದ್ದರು.
ಅವ್ರ ಕೈಯಲ್ಲಿ ಲಾಠಿ ಇತ್ತು. ಯಾರು ಕೊಟ್ಟಿದ್ದು? ಹೇಗೆ ಕೊಟ್ರಿ? ಪೊಲೀಸೇ ಆದರೂ ಕೂಡ ಸಿವಿಲ್ ಡ್ರೆಸ್ನಲ್ಲಿರುವಂತಹ ಪೊಲೀಸರ ಕೈಯಲ್ಲಿ ಲಾಠಿ ಕೊಡಂಗೆ ಇಲ್ಲ, ಅವ್ರು ಯಾರಿಗೂ ಹೊಡೆಯಂಗೆ ಇಲ್ಲ. ಕಾನೂನು, ಈ ದೇಶದ ಕಾನೂನು. ಹೊಡಿ 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 ಹೊಡಿ. ಈ ವಿಚಾರದಲ್ಲೂ ಈ ಕೋಮುವಾದಿ ಚಡ್ಡಿಗಳು ನೀವು. ನಾವು ಮೋದಿ ಬೆಂಬಲಿಗರು, ನಾವು BJP ಬೆಂಬಲಿಗರು, ನಾವು RSS ಬೆಂಬಲಿಗರು. ಆಯ್ತಪ್ಪ, ಯಾವುದಾದ್ರೂ ಬೆಂಬಲಿಗರಾಗಿರಿ, ಆಗಲೇಬೇಕಲ್ಲ. ಆ ಪ್ರಮಾಣದ ಬೆಂಬಲ ಇದ್ದಿದ್ದಕ್ಕೆ 3 ಸಲ ಅಧಿಕಾರಕ್ಕೆ ಕೂಡ ಬಂದಿದ್ದೀರಿ. ಯಾರನ್ನೇ ಬೆಂಬಲಿಸೋ ತಪ್ಪಲ್ಲ. ಯಾವ ವಿಚಾರವನ್ನು ಬೆಂಬಲಿಸಬೇಕೋ, ಯಾವ ವಿಚಾರಗಳನ್ನು ಬೆಂಬಲಿಸಬಾರ್ದು ಅನ್ನುವಂಥ ಕ್ಲಾರಿಟಿ ಬೇಡವಾ? ಇವತ್ತು ಅವರ ಮನೆಯ ಹೊಸ್ತಿಲಿಗೆ ಬಿದ್ದ ಬೆಂಕಿ ನಾಳೆ ನಿಮ್ಮ ಮನೆಯ ಹೊಸ್ತಿಲನ್ನು ಮುಟ್ಟುತ್ತೆ ಅನ್ನುವ ಕಾಮನ್ ಸೆನ್ಸ್ ಕೂಡ ನಿಮಗಿಲ್ವಾ? ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ಸಂಕಟಗಳು, ಸುಮಾರು 22 ಲಕ್ಷ ವಿದ್ಯಾರ್ಥಿಗಳ ಕೆಟ್ಟ ಸ್ಥಿತಿ, ಸುಮಾರು 20ಕ್ಕೂ ಹೆಚ್ಚು ಮಕ್ಕಳ ಆತ್ಮಹತ್ಯೆ ಪ್ರಕರಣಗಳು, ಇದ್ಯಾವುದು ಕೂಡ ನಿಮಗೆ ನೋವು ತರಿಸ್ದೆ ಪೊಲೀಸರು ಹೊಡಿತಾ ಇದ್ದದ್ದನ್ನು ಶೇರ್ ಮಾಡಿಕೊಂಡು ಪೋಸ್ಟ್ ಮೇಲೆ ಪೋಸ್ಟ್ ಕ್ರಿಯೇಟ್ ಮಾಡಿಕೊಂಡು ಖುಷಿ ಪಡ್ತಾ ಇದ್ದೀರಲ್ಲ. ಇನ್ನೂ ಹೊಡಿಬೇಕಾಗಿತ್ತು, ಗುಂಡಿಟ್ಟು ಕೊಲ್ಲಬೇಕಾಗಿತ್ತು, ಶೂಟ್ ಮಾಡಬೇಕಾಗಿತ್ತು. ಏನು ಸಂಭ್ರಮ ನಿಮಗೆ? ಓದ್ತಾ ಇರೋ ಮಕ್ಕಳು ಅನ್ಯಾಯ ಆಗ್ತಿದೆ ಅಂಥೇಳಿ ಏನು ಬೇಡಿಕೆ ಅದನ್ನು ಕೂಡ ಕ್ಲಾರಿಟಿ ಕೊಟ್ಟಿದ್ದೀನಿ ನಾನು. ಸಿಂಪಲ್ ಆಗಿದೆ. ನೆಟ್ಟಿಗೆ ಪರೀಕ್ಷೆ ಮಾಡಿ, ಅಕ್ರಮ ತಡೀರಿ. ಯೋಗ್ಯತೆ ಇಲ್ವಲ್ಲ ನಿಮಗೆ ಈ ಹುದ್ದೆ ನಿಭಾಯಿಸೋದಕ್ಕೆ? 3 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತಲ್ಲ, ರಾಜೀನಾಮೆ ಕೊಡಿ. ಎಷ್ಟು ಅರ್ಥಪೂರ್ಣವಾದಂಥ ಬೇಡಿಕೆ ಇದು, ಎಷ್ಟು ಅರ್ಥಪೂರ್ಣವಾದಂಥ ಬೇಡಿಕೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲ ಅವಕಾಶ ಇದೆ ಅಲ್ವಾ? ಪಾರ್ಲಿಮೆಂಟ್ನ ಬರ್ಕೊಡಿ, ನಮ್ಮನ್ನು ಪ್ರಧಾನಮಂತ್ರಿ ಮಾಡಿ, ಇಡೀ ಸರ್ಕಾರ, ಕೇಂದ್ರ ಸರ್ಕಾರವೇ ನೈತಿಕ ಹೊಣೆ ಹೊತ್ತು ಎಲ್ಲರೂ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗಿ ಏನಾದರೂ ಕೇಳಿದ್ರ? ಸರಿ ಇದೆಯಲ್ವಾ ಬೇಡಿಕೆ? ನಾಳೆ ನಿಮ್ಮ ಮಕ್ಕಳು ಇದೇ ಪರಿಸ್ಥಿತಿ ಬಂದರೆ ಇದೇ ರೀತಿ ಇರುತ್ತಲ್ವ ಬೇಡಿಕೆ? ಪೆಟ್ರೋಲ್ ರೇಟ್ 500 ಆಗಲಿ 1000 ಆಗಲಿ ಅಪ್ಪನ ಜಾಬಿಂದ ದೇಬ್ತೀನಿ, ಜಡ್ಕಾ ಗಾಡೀಲಿ ಓಡಾಡ್ತೀನಿ ಅನ್ನುವಂಥ ನಿಮ್ಮ ಕೊಳತು ನಾರ್ತಿರುವಂಥ ಮೆದುಳು ರಿಪೇರಿನೇ ಆಗಲ್ವಾ? ಆ ಪ್ರಮಾಣದಲ್ಲಿ ಹಾಳಾಗೋಗಿದೆಯಾ? ಈ ದೇಶದಲ್ಲಿ ರೈತರು ಹೋರಾಟ ಮಾಡಿದ್ರೆ ಅವ್ರನ್ನ ಖಲಿಸ್ತಾನಿಗಳು, ಟೆರರಿಸ್ಟ್ಗಳು ಅಂತ ಕರಿತೀರಿ. ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಿದೆ ಅಂಥೇಳಿ ಬಾಕ್ಸರ್ಗಳು, ಕುಸ್ತಿಪಟುಗಳು ಈ ದೇಶಕ್ಕೆ ಪದಕವನ್ನು ತಂದ ಈ ದೇಶದ ಹೆಮ್ಮೆಯ ಕುಸ್ತಿಪಟುಗಳು ಪ್ರತಿಭಟನೆ ಮಾಡಿದ್ರೆ, ನ್ಯಾಯಕ್ಕೋಸ್ಕರ ಆಗ್ರಹ ಮಾಡಿದ್ರೆ, ಬೇಡಿದ್ರೆ ಅವರನ್ನು ನೀವು ದೇಶದ್ರೋಹಿಗಳಂತ ಕರಿತೀರಾ? ಈಗ ಹೋರಾಟ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಚೀನಾದಿಂದ ಫಂಡಿಂಗ್ ಬರುತ್ತೆ, ಪಾಕಿಸ್ತಾನದಿಂದ ಫಂಡಿಂಗ್ ಬರುತ್ತೆ, ಏನೇನೋ ಹೇಳ್ತಿದ್ದೀರ ಅವರು. ಏನೋ ನಿಮ್ಮ ಕತೆ. ನಿಮ್ಮ ವಿರುದ್ಧ ಪ್ರಶ್ನೆ ಮಾಡಬಾರ್ದಾ? ಇವತ್ತು ರಾಹುಲ್ ಗಾಂಧಿಯವರನ್ನು ನೀವು ಯಾಕೆ ಪ್ರಶ್ನೆ ಮಾಡಲ್ಲ ಅನ್ನೋಂಥ ಕಾಮನ್ ಸೆನ್ಸ್ ಇಲ್ಲದ ಪ್ರಶ್ನೆಯನ್ನು ಕೇಳ್ತಾರೆ. ಅಲ್ಲಪ್ಪ, ರಾಹುಲ್ ಗಾಂಧಿ ಯಾರು? ಈ ದೇಶದ ಪ್ರಧಾನಿನ? ಯಾರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ? ಯಾರನ್ನ ಪ್ರಶ್ನೆ ಮಾಡಬೇಕಾಗಿದೆ? ಈ ದೇಶವನ್ನು ಯಾರು ಆಳ್ತಾರೆ ಅವ್ರನ್ನ ತಾನೇ. ನೀವಂತೂ ಮೊದಲಿಂದಲೇ ಏನು ಮಾಡ್ತಾಯಿದ್ರಿ? ಏನೇ ನಿಮ್ಮ ನ್ಯೂನ್ಯತೆಗಳಿದ್ರೆ ನೆಹರು 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 ಅಂತಿದ್ರಿ. ಈಗಿರುವ ಆಡಳಿತ ಸರ್ಕಾರವನ್ನು ನಾವು ಟೀಕಿಸಬೇಕಾ? ನೆಹರುನ ಟೀಕಿಸ್ಬೇಕಾ? ಇಲ್ಲ ರಾಹುಲ್ ಗಾಂಧಿನ ಟೀಕಿಸ್ಬೇಕಾ? ಪ್ರಶ್ನಿಸಬೇಕಾ? ಬೇಡಿಕೆಗೋಸ್ಕರ ಆಗ್ರಹ ಮಾಡಬೇಕಾ? ಯಾರಿಗೆ ಮಾಡಬೇಕು? ಈ ದೇಶವನ್ನು ಯಾರು ಆಳ್ತಾರೆ ಅವ್ರಿಗೆ ತಾನೇ ಫಂಡಿಂಗ್ ಬರ್ತದೆ. ಹೆಂಗೆ ಬರ್ತದೆ? ನಿಮ್ಮ ಹದ್ದಿನ ಕಣ್ಣನ್ನು ತಪ್ಪಿಸಿ ಒಂದಿಷ್ಟು ಕಾಮನ್ ಸೆನ್ಸ್ಗಳ ಪ್ರಶ್ನೆಗಳನ್ನು ನೀವೇ 1 2 3 4 5 6 7 8 9 10 ಬರ್ಕೊಂಡ್ರೆ 10 ಪ್ರಶ್ನೆಗಳನ್ನು ಹಾಕ್ಕೊಂಡ್ರೆ ಉತ್ತರ ಸಿಗ್ತದೆ. ವಿದ್ಯಾರ್ಥಿಗಳ ರಕ್ತ ಸುರಿಸ್ಕೊಂಡು ನರಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ನಿಮ್ಮನೆ ಮಕ್ಕಳಿಗೆ ಹೀಗಾದರೆ ನೀವು ಸುಮ್ಮನಿರ್ತಿದ್ರಾ? ನಿಮ್ಮನೆ ಮಕ್ಕಳಿಗೆ ನೀವು ಹೊಡಿತೀರಾ ಅಂತೇಳಿ ರಕ್ತ ಸುರಿಸ್ಕೊಂಡು ಆ ಮಕ್ಕಳು ಕಣ್ಣೀರಿಡ್ತಾ ಮಾತಾಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ನಾಚಿಕೆ ಆಗೋದಿಲ್ವ ನಿಮಗೆ? ಎಲ್ಲ ಹೊಡೆದು ಬಡ್ದು ಚಿಂದಿ ಎಬ್ಸಿ ಪೊಲೀಸರು ಹೊರಟರು ಸಂಜೆ ನಿನ್ನೆ. ಭಾಳ ದೊಡ್ಡ ಸಾಧನೆ, ಸಾಹಸ ಮಾಡಿಬಿಟ್ಟಿದ್ದಾರೆ. ಸಿವಿಲ್ ಡ್ರೆಸ್ಸಲ್ಲಿ ಗೂಂಡಗಳು, ಪೊಲೀಸ್ ವೇಷಧಾರಿಗಳು, ಒಂದಿಷ್ಟು ಪೊಲೀಸರು ಎಲ್ಲ ಹೊಡೆದು ಬಾಡ್ದು ಪಾಪ ಸುಸ್ತಾಗಿದೆ. ಏನು ರಕ್ತ ಬರೋ ಥರ ಹೊಡೆಯೋದೇನು ತಮಾಷೆನಾ? ತಲೆ ಹೊಡಿಬೇಕು, ಕೈಕಾಲು ಮುರಿಬೇಕು. ನನ್ನ ಭವಿಷ್ಯಕ್ಕೆ ನೆಟ್ಟಿಗೆ ಎಕ್ಸಾಮ್ ನಡೆಸಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಲೀಕು ಗೀಕು ಅಂತ ಹೇಳ್ಬಿಟ್ಟು ನಮ್ಮ ಭವಿಷ್ಯ ಹಾಳು ಮಾಡಿಬಿಡಿ, ನಾನು ಎಕ್ಸಾಮ್ ಬರಿಬೇಕು 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 ಅಂತ ಪ್ರತಿಭಟನೆಗೆ ಬಂದ. ಆ ಕೈಯೇ ಮುರಿದ್ರಿ. ಅಕ್ರಮ ತಡೀರಿ ಅಂತ ಬಂದ, ಅವ್ನ ಕೈಯೇ ಮುರಿದ್ರಿ. ಅವ್ನ ಪರೀಕ್ಷೆ ಬರೆಯೋಂಗೆ ಇಲ್ಲ. ಹೇಗಿದೆ? ಚೆನ್ನಾಗಿ ಓದಬೇಕು, ನಾನು ಈ ದೇಶಕ್ಕೆ ಭವಿಷ್ಯ ಆಗಬೇಕು ಅಂತ ಬಂದ. ತಲೆಗೆ ಹೊಡೆದ್ರಿ, ತಲೆ ಹೊಡೆದೋಯ್ತು. ಮೆದುಳು ಪರಿಸ್ಥಿತಿ ಗೊತ್ತಿಲ್ಲ, ನಿಷ್ಕ್ರಿಯ ಮಾಡಾಕಿದ್ರಿ. ಎಲ್ಲ ಕೆಲಸವನ್ನು ಮುಗಿಸಿ, ಯಾವ ಕೆಲಸ? ಹೊಡೆದು ಬಾಡ್ದು ಸುಸ್ತಾಗಿ ಹೊಡೆತ ತಿಂದವನು ರಕ್ತ ಸೂಸ್ಕೊಂಡು ಹೇಳ್ತಾ ಇದ್ದ, ಶಹೀದ್ ಆಗೋದಕ್ಕೆ ರೆಡಿ ಇದ್ದೀನಿ.
ನ್ಯಾಯಕ್ಕೋಸ್ಕರ ನನ್ನ ಹೋರಾಟವನ್ನು ನಿಲ್ಲಿಸಲ್ಲ ಅಂತಿದ್ದ. ಆದರೆ ಹೊಡೆದು ಬಡ್ದು ಸುಸ್ತಾಗಿ ಹೋಗಿದ್ರು ಪೊಲೀಸರು. ಒಂದಿಷ್ಟು ಪೊಲೀಸ್ ವೇಷಧಾರಿಗಳು, ಒಂದಿಷ್ಟು ಗೂಂಡಾಗಳು ಎಲ್ಲ ಮುಗಿಸಿ ಹೊರಡ್ತಾ ಇರಬೇಕಾದ್ರೆ ಈ ಮಕ್ಕಳು ಹೇಳಿದ್ರು, ಚಪ್ಪಾಳೆ ಹೊಡೆದ್ರು, ಸೂಪರ್, ಇವತ್ತು ಅದ್ಭುತವಾಗಿ ಕೆಲಸ ಮಾಡಿದಿರಿ, ಭಾಳ ಸುಸ್ತಾಗಿದೆ ನಿಮಗೆ, ಸೂಪರ್, ಇವತ್ತಿನ ಟಾಸ್ಕ್ನ ಅದ್ಭುತವಾಗಿ ಮುಗಿಸಿದಿರಿ, ಒಳ್ಳೆಯದಾಗಲಿ ನಿಮಗೆ. ಹಾಗೆ ಹೊರಟು ಹೋದಂಥ ಪೊಲೀಸರಿಗೆ ಮಕ್ಕಳಿದ್ರೆ ಮಕ್ಕಳು ಹುಡ್ಸೋಂಥ ಶಕ್ತಿ ಇದ್ದರೆ ಮಕ್ಕಳು ಹುಟ್ಟಿರ್ತದೆ. ನೀವು ಮನೆಗೆ ಹೋದ್ರಲ್ಲ, ಆಯ್ತು ಆದೇಶ ಇತ್ತಪ್ಪ ಮೇಲಿಂದ, ಕಂಟ್ರೋಲ್ ಮಾಡಲೇಬೇಕಾಗಿತ್ತು, ಪಾರ್ಲಿಮೆಂಟಿಗೆ ನುಗ್ಗೋಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿ ಒಂದಿಷ್ಟು ವಿಡಿಯೋಗಳನ್ನು ನೀವು ತೋರಿಸಿದ್ರಿ, ಆಯ್ತು ಕಂಟ್ರೋಲ್ ಮಾಡ್ಬೋದಿತ್ತು. ಆದರೆ ಹೊಡೆಯೋದಕ್ಕೆ ಶುರು ಮಾಡಿದಾಗ ಹೊಡೆದು ಮುಗಿಸ್ಲೇಬೇಕು ಅನ್ನೋಂಥ ತೀರ್ಮಾನಗಳಿತ್ತಲ್ಲ. ನಿನ್ನೆ ನೀವು ಮನೆಗೆ ಹೋಗಿ ಮಲಗಿದ್ರಲ್ಲ, ನಿಮ್ಮಲ್ಲಿ ಮಕ್ಕಳು ಏನಾದರೂ ಇದ್ದಿದ್ರೆ, ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು, ಅವರಿಗೆ ನೀವು ಮುಖ ತೋರ್ಸೋಕ್ಕಾಯ್ತಾ? ಸೀರಿಯಸ್ಲಿ ಮುಖ ತೋರಿಸಿದ್ರಾ? ಮುಖ ಇತ್ತಾ? ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಕ್ಕಳಿಗೆ ಮುಖ ತೋರಿಸಿದ್ರಾ? ನಾಳೆ ನಿಮ್ಮ ಮನೆ ಮಕ್ಕಳು ಇದೇ ರೀತಿ ಏನಾದರೂ ಅಕ್ರಮ ಆಗಿ ಸೂಸೈಡ್ ಮಾಡ್ಕೊಂಡ್ರೆ ಆಗಬಾರ್ದು. ಅವತ್ತು ಇವೆಲ್ಲ ನೀವು ನೆನಪಾಗ್ಬೋದಾ? ಅವತ್ತು ಇದೇ ರೀತಿಯ ಅಕ್ರಮದ ವಿರುದ್ಧ ನಿಮ್ಮನೆ ಮಕ್ಕಳು ಬೀದಿಗಿಳಿದು ಹೋರಾಟ ಮಾಡಿದಾಗ ಅವ್ರಿಗೇನಾದರೂ ಇದೇ ರೀತಿಯಾಗಿ ಹೊಡೆತಗಳು ಬಿದ್ದು ಮೈಯೆಲ್ಲ ರಕ್ತ ಮಾಡ್ಕೊಂಡು ಮನೆಗೆ ಬಂದರೆ ನಿಮಗೆ ನೀವು ಮಾಡಿದ ಅನ್ಯಾಯದ ಅರಿವಾಗಬಹುದಾ? ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಆರಂಭದಲ್ಲಿ ಹೇಳಿದಾಗೆ ಒಂದಿಷ್ಟು ಕೋಮುವಾದಿ ಪಿಂಡಗಳು ಏನಾರಾಗಿದೆ ನಿಮಗೆ? ತೀರ ವಿದ್ಯಾರ್ಥಿಗಳಿಗೆ ಹೊಡೆದಿದ್ದನ್ನು ಸಂಭ್ರಮ ಪಡ್ತಿರಲ್ಲ, ಶೇರ್ ಮಾಡಿ ಖುಷಿ ಪಡ್ತಿರಲ್ರು, ಬಕೆಟ್ ಹಿಡೀರಿ, ಸಿಂಟೆಕ್ಸ್ ಹಿಡೀರಿ, ಅಂಧಭಕ್ತಿ ಒಂದು ಲೆವೆಲಿಗೆ ಹೋಗೇ ಕಂಡ್ರು. ತೀರ ಈ ಪರಿಯಾಗಿ ಸಮರ್ಥನೆಗಿಳಿದ್ರೆ ನಾಳೆ ನಿಮ್ಮನೆ ಹೊಸ್ತಿಲಿಗೂ ಬೆಂಕಿ ಬಂದು ಬಿದ್ದೇ ಬೀಳ್ತದೆ, ನಿಮ್ಮ ಅಂಡಿಗೂ ಬಾಸುಂಡೆ ಬಿದ್ದೇ ಬೀಳ್ತದೆ. ಯಾಕಂದರೆ ಅಲ್ಲಿ ಬಿದ್ದು ಬೆಂಕಿ ಇಲ್ಲಿ ಬರೋಕ್ಕೆ ಎಷ್ಟೊತ್ತು ಬೇಕು? ಕಾಮನ್ ಸೆನ್ಸ್ ಅಲ್ವಾ ಇದು? ಸಾಧ್ಯ ಆದರೆ ಹಾಳಾಗಿ ಹೋಗಿರುವ, ಕೊಳೆತು ಹೋಗಿರುವಂಥ ಮೆದುಳನ್ನು ರಿಪೇರಿ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿಯ ಭಿನ್ನವಾದಂಥ ಚಿಂತನೆಗಳು ಒಂದು ಹಂತದವರೆಗೂ ಮಾತ್ರ ಕ್ಷಮಾರ್ಹ ಅಂತ ಅನಿಸುತ್ತೆ. ಆಮೇಲೆ ಕಾಲ ಮಿಂಚಿ ಹೋಗುತ್ತೆ. ಅದಾದಮೇಲೆ ಏನಾಗುತ್ತೆ, ನಾವು ಯಾರು ಏನು ಹೇಳೋಕ್ಕಾಗಲ್ಲ. ಭವಿಷ್ಯ, ಜ್ಯೋತಿಷ್ಯ, ಇದ್ಯಾವ ನಂಬಿಕೆ ಕೂಡ ನಂಬಿಕಿಲ್ಲ. ಏನು ಬೇಕಾದರೂ ಆಗಬಹುದು. ಆಗಬಾರ್ದು ಅಂದರೆ ಅವರ ಸಣ್ಣ ಪುಟ್ಟ ಬೇಡಿಕೆ ಯಾರೇ ಆಗಲಿ, ಆತ ರೈತ ಆಗಲಿ, ಬಾಕ್ಸರ್ಗಳಾಗಲಿ, ಜನಸಾಮಾನ್ಯ ಆಗಲಿ, ವಿದ್ಯಾರ್ಥಿಗಳಾಗಲಿ, ಏನಾದರೂ ಬೇಡಿಕೆ ಇಟ್ಟಾಗ ಆ ಬೇಡಿಕೆ ಅರ್ಥಪೂರ್ಣವಾಗಿದೆ. ನೀವು ಪರೀಕ್ಷೆಯಲ್ಲಿ ಅಕ್ರಮ ಮಾಡಿದ್ದಕ್ಕೆ ತಾನೇ ಅವ್ರು ಬೀದಿಗಿಳಿದಿದ್ದು. ಪದೇ 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 ಪ್ರಶ್ನೆ ಪತ್ರಿಕೆ ಸೋರಿಕೆ ನೆಟ್ಟು ನಿಮಗೆ ಪರೀಕ್ಷೆ ಮಾಡೋಕ್ಕೆ ಏನಾದರೂ ಬಂದಿದ್ದರೆ ಇವ್ರು ಯಾಕ್ರಿ ಬೀದಿಗಿಳಿತಿದ್ರು? ಇವ್ರು ಯಾಕ್ರಿ ಹೋರಾಟ ಮಾಡ್ತಿದ್ರು? ಕಾಕ್ರೋಚ ಹೆಗಣನು ಯಾಕೆ ಬಂದರು ಬೀದಿಗೆ? ನಿಮ್ಮಲ್ಲಿ ಪ್ರಾಬ್ಲಮ್ ಇದ್ದಿದ್ದಕ್ಕೆ ಅಲ್ವಾ? ನೀವೇನೂ ಪ್ರಾಬ್ಲಮ್ ಇಲ್ಲದೆ ನೆಟ್ಟಿಗೆ ಪರೀಕ್ಷೆ ನಡೆಸಿದರೆ, ನೆಟ್ಟಿಗೆ ಉದ್ಯೋಗದ ವ್ಯವಸ್ಥೆಗಳನ್ನು ಮಾಡಿದರೆ ಯಾಕ್ರಿ ಈ ಸ್ಟೂಡೆಂಟ್ಸ್ಗಳು ಬಂದು ಬೀದಿಗಿಳಿದು ಹೋರಾಟ ಮಾಡಿ ನಿಮ್ಮಿಂದ ಮಾರಣಾಂತಿಕವಾಗಿ ಒದೆ ತಿನ್ನಬೇಕು? ಸೆನ್ಸಲ್ಲ ಇದು. ನನ್ನ ದೇಶ ಒಳ್ಳೆಯದಾಗಲಿ. ನಮ್ಮ ದೇಶಕ್ಕೆ ನಮಸ್ಕಾರ.